ಮದ್ದೂರು ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸರ್ಕಾರಿ ಭೂಮಿ, ಗೋಮಾಳ ಹಾಗೆ ಮುಜರಾಯಿ ಇಲಾಖೆಯ ಆಸ್ತಿಗಳನ್ನು ತಾಲೂಕು ಆಡಳಿತವು ತಕ್ಷಣವೇ ಸರ್ವೆ ಮಾಡಿಸಿ ಸರ್ಕಾರದ ವಶಕ್ಕೆ ಪಡೆಯಬೇಕೆಂದು ಒತ್ತಾಯಿಸಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಶುಕ್ರವಾರ ನೂತನ ತಹಶೀಲ್ದಾರ್ ಡಾಕ್ಟರ್ ಶಿವಕುಮಾರ್ ಬಿರಾದರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಇದೇ ದಿನ ತಾಲೂಕಿನ ನೂತನ ತಹಶೀಲ್ದಾರ್ ಆಗಿ ಅಧಿಕಾರವನ್ನ ಸ್ವೀಕರಿಸಿದ ಡಾಕ್ಟರ್ ಶಿವಕುಮಾರ್ ಬಿರಾದರ್ ಅವರನ್ನ ವೇದಿಕೆಯ ವತಿಯಿಂದ ಶಾಲನ್ನ ಹೊದಿಸಿ ಆತ್ಮೀಯವಾಗಿ ಅಭಿನಂದಿಸಿದ್ರು, ಗೌರವಿಸಲಾಗಿದೆ. ಇನ್ನು ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ವೇದಿಕೆಯ ಜಿಲ್ಲಾಧ್ಯಕ್ಷ ವಿಸಿ ಉಮಾಶಂಕರ್, ತಾಲೂಕು ಕಚೇರಿಯ ಅರಾಟಿ ಸರ್ವೆ ಸೇರಿದಂತೆ ಯಾವುದೇ ವಿಭಾಗಗಳಲ್ಲೂ ಕೂಡ ಸಾರ್ವಜನಿಕರ ಕೆಲಸ ಕಾರ್ಯಗಳು ಸಮರ್ಪಕವಾಗಿ ನಡೀತಾ ಇಲ್ಲ. ಇನ್ನು ಕಚೇರಿ ಆವರಣದಲ್ಲಿ ಲಂಚ ಪಡೆದು ಕೆಲಸವನ್ನ ಮಾಡಿಸ್ಕೊಳ್ತಾ ಇರುವ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಇದಕ್ಕೆ ತಕ್ಷಣವೇ ಕಡಿವಾಣ ಹಾಕಬೇಕು. ಅದಲ್ಲದೆ ಕಚೇರಿ ಆವರಣದಲ್ಲಿ ಸುಸಜ್ಜಿತ ಶೌಚಗೃಹ, ವಾಹನ ನಿಲ್ದಾಣ ಹಾಗೆ ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ತಾಲೂಕಿನ ಪ್ರಮುಖ ಶಿಂಷಾ ನದಿ ಪಾತ್ರದಲ್ಲಿ ರಾಜಾರೋಷವಾಗಿ ಅಕ್ರಮ ಮರಳುಗಾರಿಕೆ ನಡೀತಿದ್ರು ಕೂಡ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಿದ್ದಾರೆ. ಇನ್ನು ತಾಲೂಕು ಆಡಳಿತ ಇದನ್ನ ಗಂಭೀರವಾಗಿ ಪರಿಗಣಿಸಿ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ಇದರೊಂದಿಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ವಾಸವಿರದೆ ಬೇರೆ ಕಡೆಗಳಿಂದ ಬಂದು ಹೋಗ್ತಾ ಇರೋದ್ರಿಂದ ರೈತರ ಕೆಲಸಗಳು ವಿಳಂಬವಾಗ್ತಾ ಇದೆ. ಅದರಿಂದ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲೇ ಇರುವಂತೆ ಆದೇಶಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾದಂತ ವಿಚಾರ ಸರ್, ಮಧ್ಯವರ್ತಿಗಳು ತಾಲೂಕು ಆಫೀಸಲ್ಲಿ ಬರಲಿಲ್ಲ ಅಂತಂದ್ರೆ ದಯವಿಟ್ಟು ತುಂಬಾ ಚೆನ್ನಾಗಿರ್ತದೆ. ನಾಗರಾಜು ಸಾರು ಇದ್ದಂತ ಟೈಮ್ನಲ್ಲಿ ಒಬ್ಬರು ಹೊರಗಡೆ ಬಂದಿರಲಿಲ್ಲ. ಇವರು ವಾಚನಾಲಯ ಇತ್ತು. ಅಕಸ್ಮಾತ್ ಏನಾರ ಸಾಯಂಕಾಲ ಕೆಲಸ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಓದ್ ತಗೊಳ್ತಿರೋರು ಇಲ್ಲಿಂದ 35-40 ಕಿಲೋಮೀಟರ್ ದೂರದಿಂದ ಬರ್ತಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಮತ್ತೆ ತಿರುಗಿಸಿ ಹೋಗ್ಬಾರ್ದು. ಮಧ್ಯವರ್ತಿಗಳ ಆವರಣಗಳನ್ನ ಪೂರ್ತಿ ತಪ್ಪಿಸುವಂತ ಕೆಲಸ ಮಾಡಬೇಕು. ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟ. ತಮ್ಮ ಮನವಿ ಏನು ಕೊಟ್ಟಿದ್ದೀರಾ, ಬೇಗ ತಮ್ಮ ಏನು ಸಮಸ್ಯೆಗಳಿದಾವೆ ಅಂತ ಹೇಳಿದ್ದೀರಾ, ಆ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಮತ್ತು ಅದೇ ರೀತಿ